ನಾವೇ ಹೀರೋ ಅಂಡ್ ಹೀರೋಯಿನ್ ಕನ್ನಡ ಮಾತಾಡಕ್ ಬರೋರು ನಾವಿಬ್ರೆ, ಅದಕ್ಕೋಸ್ಕರ ನಾವಿಬ್ರು ಈ ತರ ಹಿಂಗೆ ಸೇರ್ಕೊಂಡಿದೀವಿ. ಹೀರೋ ಆಫ್ ದಿ ಮೂವಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇವತ್ತು ಸಿಕ್ಕಿರೋಂತಹ ಒಂದು ಕಮೆಂಟ್ಸು ಮತ್ತು ಅಪ್ರಿಸಿಯೇಷನ್, ಸೊ ಥ್ಯಾಂಕ್ ಯು ಸೋ ಮಚ್. ಎಸ್ ಎಲ್ರಿಗೂ ಎಮೋಷನ್ಸ್ ಅರ್ಥ ಆಗಿದೆ. ಇದರಲ್ಲಿ ಇರುವಂಥ ಫನ್ ಎಲಿಮೆಂಟ್ ಕೂಡ ಎಲ್ರಿಗೂ ಇಷ್ಟ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಮೊದಲನೇ ಆಡಿಯನ್ಸು ಅವರೆಲ್ಲರೂ. ಸೊ ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತೀವಿ. ಯಾಕೆಂದರೆ ಇದು ಸೌಂಡ್ ಡಿಸೈನ್ಸು ಮತ್ತು ವಿಜುವಲ್ ಎಫೆಕ್ಟು ಮತ್ತು ಮ್ಯೂಸಿಕ್ ಎಲ್ಲರಿಗೂ ಆ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಹೇಳ್ತಾ ಇದ್ವಿ. ಹಾಗೆ ನಾವೆಲ್ಲರೂ ಒಂದೇ ಒಂದು ರಿಕ್ವೆಸ್ಟು, ಕಮ್ ವಿತ್ ಲಿಟಲ್ ಎಕ್ಸ್ಪೆಕ್ಟೇಷನ್ಸ್, ಗೋ ವಿತ್ ಮೋರ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಹೇಳ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಓಕೆ, ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ಸ್. ಇಲ್ಲಿ ಬಂದಿರೋರು ಎಲ್ಲರಿಗೂ. ನಮ್ಮ ಒಂದು ಚಿಕ್ಕ ತಂಡ ಇಲ್ಲಿ ನಿಂತಿದೆ, ಒಂದು ದೊಡ್ಡ ಪ್ರೆಸೆಂಟೇಷನ್ ಮೂವಿಯಾಗಿ ಕೊಟ್ಟಿದೆ. ಸೊ ಒಂದು ದೊಡ್ಡ ಪ್ರೆಸೆಂಟೇಷನ್ ಕೊಟ್ಟಿರುವಂತಹ ಚಿಕ್ಕ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಮತ್ತು ನಮಗೆ ಸಪೋರ್ಟ್ ಮಾಡಿದಂಥವ್ರು, ಟೆಕ್ನಿಷಿಯನ್ ಎಲ್ಲರೂ ಕೂಡ ಬಂದಿದ್ದರು ಇವತ್ತು ನಮ್ಮ ಸಿನಿಮಾ ನೋಡೋದಕ್ಕೆ. ಸೊ ನಮಗೆ ಸಿಕ್ಕಂತಹ ಒಂದೇ ಒಂದು ಪ್ರಶಂಸೆ ಏನು ಗೊತ್ತಾ, ಚಪ್ಪಾಳೆ. ಲಾಸ್ಟ್ ಸಿನಿಮಾ ಮುಗಿದ ತಕ್ಷಣ ಚಪ್ಪಾಳೆ ಕೊಟ್ಟರಲ್ಲ, ಅಲ್ಲಿ ನಮ್ಗೆ ಅರ್ಥ ಆಯಿತು ಆ್ಯಕ್ಚುಲಿ ಒಂದು ಕಡೆ ಗೂಸ್ ಪಂಪ್ಸ್ ಬಂತು ದಟ್ ನಾವೇನೋ ಒಂದು ಮಾಡಿದ್ದೀವಿ ಅಂತ ನಮ್ಗೆ ಇವತ್ತು ಇನ್ನೊಂದು ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಈ ಒಂದು ಕಥೆನ ನಮ್ಮ ಹತ್ರ ತಗೊಂಡು ಬಂದು ನಮ್ಗೆಲ್ಲರಿಗೂ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಪ್ರೇಮ್ ಸರ್ಗೆ ಅಫ್ಕೋರ್ಸ್ ಥ್ಯಾಂಕ್ಸ್ ಹೇಳಲೇಬೇಕು, ಇಂಥ ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದಕ್ಕೆ. ಡಿ ಒ ಪಿ ಅವ್ರು ಸೈಲೆಂಟ್ ಯಾವಾಗಲೂ, ಬಟ್ ಇಡೀ ಇವತ್ತು ಬಂದವರೆಲ್ಲ ಮಾತಾಡ್ತಾ ಇರೋದೇ ಫಸ್ಟ್ DOP ಬಗ್ಗೆ. ಸೊ ದಟ್ ಈಸ್ ಅವರ್ ಅಪೀಲ್. ಆ್ಯಂಡ್ ಅಫ್ಕೋರ್ಸ್ ಇಷ್ಟು ದಿನ ಕೇಳ್ತಾ ಇದ್ರಿ ಯಾರು ಪಾರ್ವತಿ ಅಂತ. ಸೊ ಎಷ್ಟೋ ಜನಕ್ಕೆ ಇವತ್ತು ಬಂದಿರೋರಿಗೆ ಗೊತ್ತಾಗುತ್ತೆ ಯಾರು ಪಾರು ಯಾರು ಪಾರ್ವತಿ ಅಂತ. ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಅವರೆಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ ಪಾರು ಯಾರು ಪಾರ್ವತಿ ಯಾರು, ಅಥವಾ ಸಿನಿಮಾದಲ್ಲಿ ಏನಿದೆ ಅಥವಾ ಏನು ಆಗುತ್ತೆ ಅಂತ ಹೇಳ್ಬಿಟ್ಟು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮ್ಯಾಮ್ ಹ್ಯಾಸ್ ಡನ್ ರಿಯಲಿ ಒಂಥರ ಚಿಕ್ಕ ಮಗುನ ನೋಡ್ದಂಗೆ ಅನಿಸುತ್ತೆ, ಆ್ಯಂಡ್ ಒಂದು ಬೊಬ್ಲಿ ಗರ್ಲ್ನ ನೋಡ್ದಂಗೆ ಅನಿಸುತ್ತೆ. ಸೊ ನನಗೆ ಪರ್ಸ್ನಲಿ ಅವರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಫವಾಜ್ ಅಶ್ರಫ್ ಆ್ಯಕ್ಚುಲಿ ಹಾಫ್ ಕನ್ನಡಿಗ, ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅದೇ ಸ್ಲ್ಯಾಂಗಲ್ಲಿ ಹಾಫ್ ಕನ್ನಡಿಗ ಸ್ಲ್ಯಾಂಗಲ್ಲೇ ಮಾತಾಡಿದ್ದಾನೆ ಸಿನಿಮಾ ಪೂರ್ತಿ. ಆ್ಯಂಡ್ ಆಲ್ಸೋ ಸಖತ್ ನನಗೆ ತುಂಬ ಎಂಜಾಯ್ಮೆಂಟ್ ಕೊಟ್ಟಿರುವಂಥ ಒಂದು ಕ್ಯಾರೆಕ್ಟರು ಫವಾಜ್ ಕ್ಯಾರೆಕ್ಟರು ಮಿಥುನ್ ಎಂಟ್ರಿ ಎಲ್ಲ ಆದಮೇಲಂತೂ ನಾನು ಸಿನಿಮಾನ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕುತ್ಕೊಂಡು ನೋಡೋ ರೀತಿ ಮಾಡಿದೆ. ಸೊ ಎಂಟೈರ್ ನಮ್ಮ ಸಿನಿಮಾ ತಂಡಕ್ಕೆ ಮತ್ತು ಎಲ್ಲ ಬಂದಂತಹ ಪ್ರತಿಯೊಬ್ಬ ಆಡಿಯನ್ಸ್ಗೂ ಮತ್ತು ಫ್ರೆಂಡ್ಸ್ಗೂ, ಫ್ಯಾಮಿಲಿಗೂ ಆ್ಯಂಡ್ ಎಲ್ಲ ಮೀಡಿಯಾ ಪರ್ಸನ್ಸ್ಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಕೂಡ ನಮ್ಮ ಸಿನಿಮಾನ ಮತ್ತೊಮ್ಮೆ ನೋಡಿ, ಎಲ್ಲರೂ ಅಷ್ಟೇ 31st ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ, ನಮಗೆ ಸಪೋರ್ಟ್ ಮಾಡಿ. ಒಂದ್ಸರಿ ಸಿನಿಮಾ ನೋಡಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಾದ್ರೂ ನಮ್ಮ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳಿ. ಸೊ ನಿಮ್ಮ ಒಪಿನಿಯನ್ ನಮಗೆ ತುಂಬಾ ಮ್ಯಾಟ್ರ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಕನ್ನಡ ಪಿಕ್ಚರ್. ಈ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ತುಂಬ ಖುಷಿಯಾಗಿದೆ. ಸೊ ಕನ್ನಡ ಇಂಡಸ್ಟ್ರಿಗೆ ಈ ಟೈಪ್ ಫಿಲ್ಮ್ ಬೇಕಾಗಿದೆ. ಸೊ ದ ರೆಸ್ಪಾನ್ಸ್ ಫ್ರಮ್ ದ ಆಡಿಯನ್ಸ್. First of all, thank you guys. Thank you. Thank you, Lohit. Thank you, Lohit, for giving me a chance to act in this movie. And yeah, I am not half Kannadiga, but definitely I will be a Kannadiga after this movie. Yeah, people will be like, I think, yeah, people is gonna love it, this movie, yeah. ಆಲ್ರೆಡಿ ಇನ್ನೊಂದು ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ಆಲ್ ದಿ ವೆರಿ ಬೆಸ್ಟ್. ಸೊ ಆಲ್ವೇಸ್ ಗ್ರೋ.